ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ 8 ಆಗತ್ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಮ್ದಂತೂ ಚಹಾ ಆಗೈತೆ ನೋಡ್ರಿ, ಎಲ್ಲ ಆಗೈತಿ. ನಿಮ್ಮದೇ ಎಲ್ಲರದ್ದು ಆಗ್ಯದ ಅನ್ಕೋತೀನಿ ರೀ. ನಾವು ಜಸ್ಟ್ ಹಿನಾಯಿಗೆ ಚಹಾ ಕುಡ್ದೀವಿ ರೀ ಎಲ್ಲರೂ. ಅಂದ್ರೆ ನಾನು, ನಮ್ಮ ರಾಯಣ್ಣ, ಆಮೇಲೆ ಇವರೇ ರೀ. ನಮ್ಮ ಯಜಮಾನ್ರು ಅಂದ್ರೆ ಕುಡಿಯಲ್ರಿ ಅವರು. ಯಾಕಂದ್ರೆ ಯಾವಾಗಾರ ಹಿಂಗೆ ಅವ್ರು ಕುಡಿಯಂಗಾಯ್ತು ಕುಡಿತಾರ, ಕುಡ್ಲಿಲ್ಲ ಅಂದ್ರೆ ಇಲ್ರಿ. ಇವತ್ತು ಒಲ್ ಅಂದ್ರೆ ಅವರು ದಿನ ಕೇಳೇ ಮಾಡ್ತೀನಿ ರೀ ಅವ್ರಿಗೆ ಕುಡಿತಾರೇನಿಲ್ಲ ಅಂತೇಳಿ. ಅದಕ್ಕೆ ಒಲ್ ಅಂತಾರ. ಕುಡಿಯಂಗಾಯ್ತು ಅಂದ್ರೆ ಹೇಳ್ತಾರೆ ರೀ, ಕುಡಿಯಂಗ ಆಗಲಿಲ್ಲ ಅಂದ್ರೆ ಇಲ್ಲ ಮಾಡಂಗಿಲ್ಲ ರೀ ಅವ್ರಿಗೆ ಎಕ್ಸ್ಟ್ರಾ ಚಾ ನಾನು. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದ ಏನೇನಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ ರೀ. ಇವಾಗ ನೋಡ್ರಿ ಜಸ್ಟ್ ಹಿನಾಗಿ ಲಾಗ್ ಸ್ಟಾರ್ಟ್ ಮಾಡತ್ತೀನಲ್ರಿ. ನಮ್ಮ ರಾಯಣ್ಣಂದು ಇವತ್ತು ಕಲರ್ ಬಟ್ಟೆ ಅದಾವ್ರಿ. ನಮ್ಮ ರಾಯಣ್ಣ ಬರ್ರಿ ಎಷ್ಟು ಚಂದ ಕಾಣತ್ತಾನಂತೇಳಿ ತೋರಿಸ್ತೀನಿ ನಿಮ್ಗೆ. ರಾಯಣ್ಣರಿ ಇಲ್ಲಿ ನೋಡ್ರಿ ಹೆಂಗೆ ಕಾಣತ್ತಾನ ನಮ್ಮ ರಾಯಣ್ಣ. ಕಲರ್ ಬಟ್ಟೆ ಹಾಕೊಂಡ್ರಿ ಇವತ್ತು. ಅವ್ರ ಪಪ್ಪರು ಆಮೇಲೆ ಇವನಿಗೆ ಸೇಮ್ ಬಟ್ಟೆ ಹೊಲ್ಸಿರಿ ಅವ್ರು. ಈಗಮ್ಮ ಅವು ಬಟ್ಟೆ ಇಸು ದಿನ ಹಾಕೊಂಡೈತಿಲ್ರಿ ಅವ. ಇವಾಗ ಹಾಕೊಳಗತ್ತಾನ್ರಿ. ಒಂದು 2-3 ಸಲ ಇದು ಹಾಕೊಳಗತ್ತಾನ್ರಿ. ಅವು ಇಟ್ಟಿಟ್ಟು ಸಣ್ಣ ಹಾಲಾಗತ್ತವ್ರಿ ಅವನಿಗೆ. ಅದಕ್ಕೆ ಉಡಿಸಿ ಹರಿಬೇಕಂತೇಳಿ ನಾನೇ ಡೈಲಿ ಹಾಕೊಳಕ್ಕೆ ಕೊಡಾಗತ್ತೀನಿ ರೀ ಅವನಿಗೆ. ಆಮೇಲೆ ಈ ಕಡೆ ನೋಡ್ರಿ ಎಲ್ಲ ಸಾಮಾನು ಈ ಕಡೆ ಇಟ್ಬಿಟ್ಟಿನಿ ನಾನು. ಇವಾಗ ದಮ್ಮಿಡ್ರಿ ನಿಮ್ಗೆ ತೋರಿಸ್ತೀನಿ ಹಿಂದಿನ ಕ್ಯಾಮ್ರಾಲಿ. ನೋಡ್ರಿ ಈ ಕಡೆ ಇಟ್ಟೀನಿ ರೀ ನಾನು ಜಗಲಿ ಕಡೆಗೆ. ಇದು ಪೇಟಿ ಐತಲ್ರಿ, ಪೇಟಿ ಮಗಲಾಗ ಎಲ್ಲ ಚೀಲಗಳು ಇಟ್ಬಿಟ್ಟಿನಿ. ನೋಡ್ರಿ ನಮ್ಮ ರಾಯಣ್ಣ ಬಟ್ಟೆ ಕಿರಿದಾಲಾಗತ್ತವ್ರಿ ಅವನಿಗೆ. ಅದಕ್ಕೆಲ್ಲಕ್ಕೆ ಹಾಕೊಂಡು ಹರಿಯಲ್ಲಕ್ಕಂತೇಳಿ ಕೊಟ್ಟೀನಿ ರೀ. ಆಮೇಲೆ ನೋಡ್ರಿ ಎಲ್ಲ ಬಟ್ಟೆಗಳು ಹೆಂಗೆ ಹೋಗಟ್ರ ಅಂತೇಳಿ. ರಾಧಿಕಾನ್ ಬಟ್ಟೆ ಒಯ್ದಿಡ್ರಿ ರಾಯ ಹೆಂಗೆ ಹೋಗಟ್ರ ಹೊಡಿಲಿ. ಈ ಕಡೆಲ್ಲ ಖಾಲಿ ಐತ್ರಿ ಸದ್ದ. ಈ ಕಡೆ ಎಲ್ಲ ಏನೂ ಇಲ್ರಿ ಸಾಮಾನಿ. ಎಲ್ಲ ತೆಗೆದುಬಿಟ್ಟೀನಿ ರೀ. ಕೊಡಗಳೆಲ್ಲ ಬರ್ತಾವ ಅಂತೇಳಿ ಈ ಕಡೆ ಕೊಡ ಇದ್ದವಲ್ರಿ, ಇಲ್ಲಿ ಕೊಡ ತೆಗ್ದೀನಿ ರೀ. ಈ ಕಡೆ ಇಟ್ಬಿಟ್ಟೀನಿ ರೀ ಚೀಲಗಳು ಎಲ್ಲ ಟಾಕಿ ಐತೆಲ್ಲ. ಎಲ್ಲ ಅರ್ಬಿ ಕಚ್ಬಿಚ್ ಮಾಡ್ಯಾರ್ರಿ. ಇಂಥ ತನಕ ದಿನ ಗಳಿಗೆ ಮಾಡಿರ್ತೀನಿ, ದಿನ ಕಚ್ಬಿಚ್ ಮಾಡ್ತಾರೆ ಅವರು. ರೆಡಿ ಆಗಿದ್ದೀರಾ ಅಣ್ಣ? ಆಯ್ತು ಬಾ, ಒಂದಿಷ್ಟು ನಾಷ್ಟ ಮಾಡ್ತೀನಿ. ಸಾಕು ಬಿಡು, ಎಷ್ಟು ಇಕ್ಕೋತಿ. ಇವಾಗ ನೋಡ್ರಿ, ಇವಾಗ ಅಡುಗೆ ಮಾಡತ್ತೀನಿ. ಬೆಳಗ್ಗೆ ನಾಷ್ಟ ಏನು ಮಾಡತ್ತೀವಪ್ಪ ಅಂತಂದ್ರೆ ನಾವು ಇಲ್ಲಿ ನೋಡ್ರಿ ಉಪ್ಪಿಟ್ಟು ಮಾಡತ್ತೀವಿ. ಉಪ್ಪಿಟ್ಕ ಒಂದು ಸ್ವಲ್ಪ ರವೆ ಹುರ್ಕೊಂಡು ಇಟ್ಕೊಂಡೀನಿ ರೀ. ನೋಡ್ರಿ ಇಲ್ಲಿ ಪ್ಲೇಟ್ದಾಗ ಇಟ್ಕೊಂಡು ನೋಡ್ರಿ ರವೆ. ಅಷ್ಟೇ ಸಣ್ಣ ರವೆ ಇಲ್ರಿ, ಒಂದು ಸ್ವಲ್ಪ ಮೀಡಿಯಮ್ ರವೆ ಅದೇ ಬರ್ತದೆ ರೀ ಉಪ್ಪಿಟ್ಕ ಅಂತೇಳಿ. ಸಣ್ಣ ರವೆ ಆದ್ರೆ ಭಾಳ ಮೆತ್ತಗಾಗ್ತದೆ ರೀ ಅಂತೇಳಿ ದಮ್ ರವದಲ್ಲೇ ಉಪ್ಪಿಟ್ಟು ಮಾಡತ್ತೀನಿ ರೀ ಇವತ್ತು ನಾನು. ಎಲ್ಲರಿಗೂ ಒಂದೊಂದು ನಾಷ್ಟ ಬಿಡ್ತಾರೆ ರೀ. ಆಮೇಲೆ ಮಾಮ ಅಂತಾರೆ ಚುರುಮುರಿ ಸುಸ್ಲ ಮಾಡು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ರಾಧಿಕಾ ಆಮೇಲೆ ರಾಯಣ್ಣ ಏನಂತಾರೆ ರೀ, ನಮ್ಗೆ ಇದು ಬೇಕಂತ ಹೇಳ್ತಾರೆ ರೀ ಅವ್ರು. ಅವಲಕ್ಕಿ ಜಾಸ್ತಿ ತಿಂತಾರೆ ರೀ. ಆಮೇಲೆ ನಂಗೆ ಅವಲಕ್ಕಿ ಅಂದ್ರೆ ಇಷ್ಟ ರೀ. ಅವಲಕ್ಕಿ ಮಾಡ್ಬೇಕಂದೀವಿ. ಆಮೇಲೆ ಇಂದ್ರ ಕಡೆಗೆ ಉಪ್ಪಿಟ್ಟು ಮಾಡಂತ ಹೇಳಿದ್ರಿ. ರಾಯಣ್ಣಂದ ಅವಲಕ್ಕಿ ಮಾಡಿಬಿಡ್ಲ, ಉಪ್ಪಿಟ್ಟು ಮಾಡಿ ಚುರುಮುರಿ ಸುಸ್ಲ ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನೋಡಿರಿ ಅವಲಕ್ಕಿನೂ ಬೇಡ, ಚುರುಮುರಿ ಸುಸ್ಲನೂ ಬೇಡ ಅಂತೇಳಿ ಉಪ್ಪಿಟ್ಟು ಮಾಡತ್ತೀವಿ. ಸ್ಪೆಷಲಾಗಿ ಹಳ್ಳಿ ಉಪ್ಪಿಟ್ಟು ರೀ. ನಮ್ಮ ಕಡೆ ಹೆಂಗೆ ಮಾಡತ್ತೀವಿ ನೋಡಿರಿ. ಎಣ್ಣೆ ಹಾಕಿ ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕಿರಿ. ಆಮೇಲೆ ಚಟ್ಪಟ ಅಂತೇಳಿ ಸಿಡಿದ ಬಳಿಕ ಒಂದು ಸ್ವಲ್ಪ ಕರಿಬೇವು ಹಾಕ್ದೇವೆ ರೀ. ಕರಿಬೇವು ಎಣ್ಣೆಗೆ ಒಂದು ಸ್ವಲ್ಪ ಪಟ್ ಅಂತೇಳಿ ಸಿಡಿತದೆ ರೀ. ಅದೆಲ್ಲ ಇದಾದ ಬಳಿಕ ಆಮೇಲೆ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಹಾಕಾಗತ್ತಿ ನೋಡಿರಿ. ಇವಾಗ ಹಸಿಮೆಣ್ಸಿಕಾಯಿ ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಅದಕ್ಕೆ ಚೆಂದ ಇದು ಆಗ್ಬೇಕು ರೀ. ಒಂದು ಸ್ವಲ್ಪ ಪುಟಾಣಿ ಶೇಂಗಾ ಕಾಳು ಇದ್ದಿತ್ತಿಲ್ರಿ, ಅದಕ್ಕೆ ಪುಟಾಣಿ ಶೇಂಗಾ ಕಾಳು ತಂದಿತ್ತಿಲ್ರಿ ನಾನು. ಅದಕ್ಕೆ ವಾಯ್ಸ್ ನಾನು ಹಾಗೆ ಇದು ಕೊಡ್ಕೋತೆ ವಿಡಿಯೋ ಮಾಡತ್ತಿದ್ರಿ. ಆಮೇಲೆ ಇದ್ರಾಗೆಲ್ಲ ಭಾಳ ಅಂದ್ರೆ ಭಾಳ ಚುಕ್ಕಳು ಇದು ಬಂದಿತ್ತು ರೀ. ಅದಕ್ಕೆ ಚುಕ್ಕಳು ಭಾಳ ಗೌಳಿ ಕೆಲಸನ ಚುಕ್ಕಳು ಅವಾಜಿಗೆ ಏನಾಗ್ತದಂದ್ರೆ ಗೈಡೆನ್ಸ್ ಸ್ಟ್ರೈಕ್ ಏನು ಹಿಂಗೇನೋ ಬೀಳ್ತೈತ್ರಿ. ಅದಕ್ಕೆಲ್ಲಾಗ ನಾನು ಇದು ಮಾಡೇನಿ ರೀ, ಎಲ್ಲ ಮ್ಯೂಟ್ ಮಾಡ್ಕ್ಯಾರೆ ಇಂದ್ರ ಕಡೆ. ಆಮೇಲೆ ಮತ್ತೊಮ್ಮೆ ವಾಯ್ಸ್ ಕೊಡಾಕತ್ತೀನಿ ರೀ ಫ್ರೆಂಡ್ಸ್. ಅದು ಪೂರ್ತಿ ಇದು ಆಗಿತ್ತು. ಭಾಳ ಅಂದ್ರೆ ಗೌಳಿ ಚುಕ್ಕಳು ಇದು ಮಾಡಾಕತ್ತೀವಿ ರೀ. ಅದ್ರ ಕಲೆಗೆ ಅಲ್ಲಿ ಮ್ಯಾಲೆ ಕೇಟ್ಲಿ ಮೇಲೆ ನೋಡ್ರಿ ನಮ್ಮದು ಸೋನಿ ಬೆಲ್ಟ ಸಿಗಿಸಿದ್ದೇವಲ್ರಿ, ಅದು ಹೆಂಗೆ ಮಿಂಚಾಗತ್ತದ ಅಂಥೇಳಿ. ಅದು ರಾತ್ರಿ ಮಾಡಿ ಅಥವಾ ಕತ್ಲಾಗ ಮಿಂಚುತ್ತದೆ ರೀ. ನಾವು ಬ್ಯಾಟ್ರಿ ಹೊಡೆದೇವಂದ್ರೆ ಅದು ಬೆಲ್ಟ ನಾವು ಆರ್ಡ್ರ್ ಮಾಡಿ ಈಗೊಮ್ಮೆ ಹೊಲ್ದಾಗಿದ್ದಾಗ ತೊಗೊಂಡಿದ್ದೇವಲ್ರಿ, ಅದು ಅದ ರೀ ಬೆಲ್ಟ್. ಅದು ಒಂದು ಯಾರಿಗೋ ಕೊಟ್ವಿ ರೀ. ಅಲ್ಲಿ ಒಂದು ನಮ್ಮದು ಅಲ್ಲೇ ಹೊಲದ ಬಾಜು ನಮ್ಮ ಸಣ್ಣವ್ರಿದ್ರೆ ಅವ್ರಿಗೊಂದು ಕೊಟ್ಟಿದ್ದೇವೆ ರೀ. ಆಮೇಲೆ ನಮ್ಮ ಸೋನಿ ಕೊಳ್ಳ ಒಂದು ಅದ ರೀ. ಈಗ ಅದೊಂದು ಸ್ವಲ್ಪ ಖರಾಬ್ ಆಗೈತೆ ರೀ ಸೋನಿ ಕೊಳ್ಳ ಅಂದು. ಅದಕ್ಕೆ ಅದು ತೆಗೆದ್ಕೆರೆ ಇದು ಹಾಕ್ಬೇಕಂತೇಳಿ ಇಲ್ಲಿ ಇಟ್ಟಿದ್ರಿ. ಅದು ನಾ ಯಾವಾಗಾರೆ ತರಕ್ಕೆ ಬಂದಾಗ ಇದು ಮಾಡ್ತೀನಿ ರೀ, ತರಕ್ಕೆ ಬರಲಾರಿಲ್ಲ ಅದು ಇರಲ್ಲ ರೀ ಸೋನಿ. ಇವಾಗೆಲ್ಲ ಹಾಕಿ ಮಾಡಿ ಫ್ರೈ ಮಾಡೋದ್ ಬಳಿಕ ಅರಿಶಿಣ ಹಾಕಿದ್ರಿ. ಅರಿಶಿಣ ಅಷ್ಟೇ ಸ್ವಲ್ಪ ನೋಡಿಕೆರೆ ಹಾಕಿದ್ರಿ. ಯಾಕಂದ್ರೆ ಜಾಸ್ತಿ ಅರಿಶಿಣ ಹಾಕಿದಂದ್ರೆ ಭಾಳ ಹಳದಿ ಆಗ್ಬಿಡ್ತೈತ್ರಿ. ಅದ್ರ ಕಲೆಗೆ ಸ್ವಲ್ಪ ಹಾಕಿದ್ರಿ ಅರಿಶಿಣ ಅಷ್ಟೇ ನೋಡ್ಕೆರೆ. ಆಮೇಲೆ ಬಿಳಿ ಉಪ್ಪಿಟ್ಟನ್ನು ಭಾಳ ಮಾಡ್ತೀವಿ ರೀ ನಾವು. ಬಿಳಿ ಉಪ್ಪಿಟ್ಟು ಚೆಂದ ಆಯ್ತದೆ ರೀ. ಅದನ್ನು ಚೆಂದ ಪುಟಾಣಿ ಹಾಕಿ ಮಾಡಿದ್ರೆ
ಪುಟಾಣಿ ಶೇಂಗಾ ಕಾಳು ಇದ್ದಿತ್ತಿಲ್ಲ ರೀ, ಅದಕ್ಕೆ ಪುಟಾಣಿ ಶೇಂಗಾ ಕಾಳು ಹಾಕಿಲ್ಲ, ಹಂಗೆ ಸಿಂಪಲ್ಲಾಗಿ ಅಷ್ಟೇ ಏನದ ಒಂದು ಅದ ಒಂದಿಲ್ಲ ಅಂತೇಳಿ ಮಾಡಾಕತ್ತೀನಿ ರೀ. ಉಪ್ಪಿಟ್ಟಕ್ಕೆ ನೀರು ನೋಡ್ಕೆರೆ ನೀರು ಹಾಕ್ಕೊಳಕತ್ತೀನಿ ನೋಡಿರಿ. ಅಂದ್ರೆ ರವೆ ದಮ್ ಅದಲ್ಲ ರೀ, ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಇಡಬೇಕು. ರವೆ ಎಲ್ಲ ಕುದ್ಲಿಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ತೊಗೋತದ ರೀ. ಉದುರು ಆಗ್ಬೇಕಾದ್ರೆ ಒಂದು ಸ್ವಲ್ಪ ಅಟ್ಟೆ ನೋಡ್ಕೆರೆ ನೀರು ಇರ್ಬೇಕು ರೀ. ನಮಗೆ ಮೆತ್ತಗೆ ಬೇಕಾಗಿತ್ತಂದ್ರೆ ಪೂರ್ತಿ ಹೆಚ್ಚಿಗೆ ನೀರು ಹಾಕಿಟ್ಟೇವಂದ್ರೆ ಮೆತ್ತಗೆ ಆಗ್ತದೆ ರೀ. ಸಣ್ಣ ರವಕ್ಕೆ ಅಷ್ಟು ನೀರು ಹತ್ತಂಗಿಲ್ಲ ರೀ. ತಿರುವಾಡನ ತೆಗ್ದಿರು ಬರ್ತದೆ ರೀ ಸಣ್ಣ ರವಕ್ಕೆ, ಜಲ್ದಿ ಕುದೀತದೆ ರೀ ಸಣ್ಣ ರವಕ್ಕೆ. ನಾ ಇವಾಗ ಕೇಸರಿ ಭಾತ್ ಮಾಡ್ತೀವಲ್ಲ ರೀ. ಕೇಸರಿ ಭಾತ್ ಅಂದ್ರೆ ನಮ್ಮ ಕಡೆ ಶಿರಾ ಅಂತೀವಿ ರೀ ನಾವು. ಕೇಸರಿ ಭಾತಿಗೆ ಶಿರಾ ಮಾಡ್ತೀವಲ್ಲ ರೀ ಸಿರಾ ಹಾಕಿ. ಶಿರಕ್ಕೆ ಅಷ್ಟೇ ನೋಡ್ಕೆರೆ ನೀರು ಹಾಕ್ತೀವಿ ರೀ. ಮೊನ್ನೆ ಮಾಡಿದ್ರಿ ನಾ ಶಿರಾ ತುಪ್ಪಲ್ಲೇ ಹುರಿದ್ಕೆರೆ ಮಾಡಿದ್ರಿ, ಭಾಳ ಅಂದ್ರೆ ಭಾಳ ಭಾರಿ ಆಗಿತ್ತು ರೀ. ಅದರ ವಿಡಿಯೋ ಮಾಡ್ಕೊಂಡಿದ್ದಿತ್ತಿಲ್ಲ ರೀ ನಾನು, ಅದು ಅಷ್ಟೇ ಚೆಂದಾಗಿತ್ತು ನೋಡಿರಿ. ಇಲ್ಲಿ ರವೆ ಎಷ್ಟು ಉದೂರಾಗ್ಯದ ಅಂಥೇಳಿ ಎಣ್ಣೆ ಹಚ್ಚಿ ಹುರಿದಿನಲ್ಲ ರೀ. ಒಂದು ಸ್ವಲ್ಪ ಕೆಂಪಗಾಗತ್ತನ ಹುರಿಬೇಕು ರೀ. ಪೂರ್ತಿ ಹೊತ್ತಿಸಿದೆ ಅಂದ್ರೆ ರವೆ ಭಾಳ ಕರ್ರಗಾಗ್ತದೆ. ಅಟ್ಟೆ ಕೆಂಪಗಾಗತ್ತನ ಇದು ಮಾಡಿದೆ ಅಂದ್ರೆ ಚೆಂದ ಆಗ್ತದೆ ರೀ. ಇದಕ್ಕೆ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿದ್ರಿ. ಉಪ್ಪು ಹಾಕ್ಯಾರೆ ಬಿಟ್ಟಿನಿ. ಆಮೇಲೆ ನೋಡಿರಿ ಇಲ್ಲಿ ರಾತ್ರಿ ಅದು ಅನ್ನ ಉಳ್ದೈತಿ, ಅದೆಷ್ಟು ಅನ್ನ ಚುಕ್ಕೊಳು ಉಂತಾರೆ. ಆಮೇಲೆ ಮಧ್ಯಾಹ್ನಕ್ಕೆ ಇದು ಮಾಡೀನಿ. ನೀರು ಕುದಿಬೇಕಲ್ರಿ ಇವಾಗ, ಕುದಿಯತನ ಅದಕ್ಕೆ ಮ್ಯಾಲೆ ಮುಚ್ಚಿಬಿಡನ್ರಿ ಫ್ರೆಂಡ್ಸ. ಕುದ್ದು ಬಳಕ ಹಿಂದ್ರ ಕಡೆಗೆ ರವೆ ಹಾಕ್ಲಿಕ್ಕೆ ಬರ್ತೈತ್ರಿ. ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗ್ಯದ ಅಂತೇಳಿ. ಇಲ್ಲಿ ನೋಡಿರಿ ನೀರು ಹೆಂಗೆ ಕಾಣಕತ್ತಾವ. ಇಷ್ಟು ತರಕಾರಿನೇ ಆಗೈತೆ ನೋಡ್ರಿ ಊರ್ದೆ. ಅದ್ರಾಗ ಬಕುಳ ಆಗ್ಬೇಕು ರೀ ತರಕಾರಿ, ಅಂದ್ರೆ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಬಕುಳ ಆಗ್ಬೇಕು ರೀ. ಮೆಣಸಿನ್ಕಾಯಿ ನೋಡಿ ಹಾಕೋಬೇಕು. ಸ್ವಲ್ಪ ಖಾರ ಇರ್ತಾವೆ, ಒಂದೊಂದು ಮೆಣ್ಸಿನ್ಕಾಯಿ ಒಂದೊಂದು ಸಪ್ಪಗೆ ಇರ್ತಾವಲ್ಲ ರೀ. ನೋಡಿರಿ ನಮ್ಮ ರಾಯಣ ಬಂದು ನೋಡಿರಿ, ಇನ್ನೂ ರೆಡಿಯಾಗಿಲ್ಲ ನೋಡಿರಿ. ಆಗಲೇ ರೆಡಿ ಆಗಂತ ಹೇಳ್ತಾ ಒಂದು ಸೌಂಡ್ ತಲೆ ಇಕ್ಕೊತಿದ್ದಲ್ಲ ಆಗಳ ಕನ್ನಡಿ ಮುಂದಿತ್ತು. ಈಗ ಎಣ್ಣೆ ಹಚ್ಕೊಳಗತ್ತ ನೋಡಿರಿ. ತಲೆ ಇಕ್ಕೊಂಡು ಆಮೇಲೆ ಕನ್ನಡಿ ಮೇಲೆ ಇದು ಮಾಡ್ಕೊಂಡು ಇವತ್ತು ಹಚ್ಬೇಕು ರೀ ಅವನಿಗೆ. ಇವತ್ತು ಹಚ್ಕೆರೆ ಮಾಡಿ ಬಿಟ್ಟಂದ್ರೆ ಆಮೇಲೆ ಇದು ಮಾಡ್ತಾನೆ. ಇವಾಗ ನೀರು ಕುದಿಯಾಗತ್ತವ ರೀ. ಕುದಿಯೋ ನೀರಿಗೆ ಇವಾಗ ನಾನು ರವೆ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ. ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ನಮ್ದು ಉಪ್ಪಿಟ್ಟು ಮಾಡತ್ತೀವಿ ನೋಡ್ರಿ. ಮತ್ತು ನಿಮ್ಮ ಮನೆಯಾಗ ಉಪ್ಪಿಟ್ಟು ಅಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ರಿ ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ. ನಾವಂತೂ ಇವತ್ತು ಉಪ್ಪಿಟ್ಟು ಮಾಡತ್ತೀವಿ ನೋಡ್ರಿ, ಸ್ಪೆಷಲ್ಲಾಗಿ ಹಳ್ಳಿ ಸ್ಟೈಲ್ನಾಗ. ಹಳ್ಳಿ ಅಂದರೆ ಎಲ್ಲರೂ ಈ ಥರನೇ ಮಾಡ್ತಾರೆ ಅನ್ನೋಂಗಿಲ್ಲ, ಒಬ್ರೊಬ್ಬರು ಕಡ್ಲೆಬೇಳೆ ಅದು ಇದು ಹಾಕಿ ಮಾಡ್ತಾರೆ ರೀ. ನಮ್ಮ ಕಡೆ ಶೇಂಗಾ ಕಾಳು ಏನೂ ಇರಲಾರ್ದೆ ಇದ್ದಂಥದ್ದು ಮಾಡ್ಕೆರೆ ತಿನ್ನೋರಿ ನಾವು. ಅಂದ್ರೆ ಇದೇ ಬೇಕು ಅನ್ನಪ್ಲೇ ಇಲ್ರಿ, ಹೆಂಗೆ ಮಾಡಿದ್ರೆ ಭೀ ಹಂಗೆ ಉಣ್ತಾರೆ ರೀ ನಮ್ಮ ಮನ್ಯಾಗ. ಒಬ್ರೊಬ್ಬರು ಎಲ್ಲ ಹಾಕಿ ಮಾಡಿ ಅಂತ ಹೇಳ್ತಾರೆ ನೋಡಿರಿ. ಉಪ್ಪಿಟ್ಟು ತಿರುವಾಗತ್ತೀನಿ, ಇವರಿಬ್ರು ಕೂತ್ಬಿಟ್ರೆ ಮಾಮನು ಆಮೇಲೆ ಚಾದು. ಯಾಕಂದ್ರೆ ಅವರು ಹೊರಗೆ ಹೋಗ್ತಾರತ್ರಿ, ಅದಕ್ಕೆ ಜಲ್ದಿ ಮಾಡಂತ ಹೇಳತ್ತಿರು. ರವೆ ಹಾಕಿ ಮಾಡಿ ತಿರುವಾಡಿ ಮುಚ್ಚಿಟ್ಟು ನೋಡಿರಿ. ಒಂದು ಸ್ವಲ್ಪ ಕುದ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತದೆ ರೀ. ಕುದಿಯೋಣ ಅವ್ರಿಗಿಷ್ಟು ಹಾಕಿಡ್ತೀನಿ ರೀ ಫ್ರೆಂಡ್ಸ. ಅವ್ರಿಗೆ ಹಾಕ್ಕೊಡ್ತೀನಿ ರೀ. ಅವರು ಹೊರಗೆ ಹೋಗೋರು ರೀ. ಆಮೇಲೆ ಇಂದ್ರ ಕಡೆಗೆ ಲೇಟ್ ಆಯಿತು ಅದಾಯಿತು ಇನ್ನೂ ಮಾಡಿಲ್ಲ ಅನ್ಕೊತ ನಿಂದಿರ್ತಾರೆ. ರಾಯಣ್ಗೆ ಒಂದು ಸ್ವಲ್ಪ ಟಿಫಿನ್ ಕಟ್ತೀನಿ ರೀ. ಏನರ ಮಾಡ್ಬೇಕು ಅಂದ್ಕೊಂಡಿದ್ದ, ಅದ್ರ ಲೇಟ್ ಆಗ್ಯದಲ್ಲ ರೀ, ಅದಕ್ಕೆ ಇದೇ ಕಟ್ತೀನಿ ರೀ ಅವನಿಗೂ. ಉಪ್ಪಿಟ್ಟು ಅವನಿಗೆ ಏನು ಮಾಡಲಿ ಅಂತ ಕೇಳಿದ್ರಿ, ಅನ್ನ ಇರ್ಲಾಕ ನಂಗೆ ಉಪ್ಪಿಟ್ಟೆ ಕಟ್ ಅಂತ ಹೇಳಿದ್ರಿ ಅವ. ಅವನಿಗೆ ಶಾಲ್ಯಾಗ ಸುಸ್ಲ ತೊಗೊಂಬರ್ತಾರಂತ್ರಿ, ಅವಲಕ್ಕಿ ಸುಸ್ಲ ರೀ, ಆಮೇಲೆ ಚುರುಮುರಿ ಸುಸ್ಲ. ಅದಕ್ಕೆ ಅವ ಅವಲಕ್ಕಿ ಸುಸ್ಲ ಮಾಡಂತ ಹೇಳಿದ. ಅವಲಕ್ಕಿ ಸುಸ್ಲ ಭಾಳ ಬಿರುಸಾಗ್ತದೆ, ಆರ್ತಂದ್ರೆ ಉಪ್ಪಿಟ್ಟು ಮೆತ್ತಗಿರುತ್ತೆ, ಡಬ್ಬದಾಗ ಹಾಕ್ಕೊಡ್ತೀನಿ ನಾನು. ಆಯ್ತು ತಗೋ ಅಂತ ಹೇಳಿದ್ರಿ ಅವ. ಆಮೇಲೆ ರಾಯಣಗೆ ರಾತ್ರಿ ಟಿಫಿನ್ ಕಟ್ಕೆರೆ ಅವರೇನು ಉಳ್ಳಕ್ಕೆ ಹಾಕ್ಕೊಟ್ಟು ಮಾಡಿ ಅವರು ಊಟ ಮಾಡೋದಂದ್ರೆ ಬಟ್ಟೆ ಬಾಂಡೆ ಮಾಡ್ತೀನಿ ರೀ ನಾನು. ಯಾಕಂದ್ರೆ ಮಾಡಾಗ್ಯದಲ್ಲ ರೀ, ಅದಕ್ಕೆ ಬಟ್ಟೆ ಒಣಗಂಗಿಲ್ಲ ರೀ ಫ್ರೆಂಡ್ಸ್ ಜಲ್ದಿ. ಅದ್ರ ಕಲೆಗೆ ಜಲ್ದಿ ಒಗೆದು ಹಾಕ್ಬೇಕು ರೀ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ, ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.